ಬಾಗುನ್ನಾರಾ ಸರ್? ಚೆನ್ನಾಗಿದ್ದೀನಿ. ನಿಮಗೆ ಎಷ್ಟು ಕನ್ನಡ ಬರುತ್ತೋ ನನಗಷ್ಟೇ ತೆಲುಗು ಬರೋದು, ಅದಕ್ಕಿಂತ ಹೆಚ್ಚು ಬರೋದಿಲ್ಲ. ಓಕೆ, ನನಗೆ ಜಾಸ್ತಿ ಬರುತ್ತು. ಅಟ್ಲೀಸ್ಟ್ ಅನ್ನರ್ 3-4 ವರ್ಡ್ಸ್ ಬರುತ್ತೆ. ಆಲ್ ರೈಟ್. ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿಜಯ್ ಎಂ ರೆಡ್ಡಿ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ನನ್ನ ಮೊದಲ ಪ್ರಶ್ನೆ, ಐ ಸ್ಟಾರ್ಟ್ ವಿತ್ ರಾಜೀವ್ ಕನಕಾಲ ಸರ್. ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಕನ್ನಡಕ್ಕೆ ಬರ್ತಾ ಇರೋದು. ಸೊ ಈ ಸಿನಿಮಾದಲ್ಲಿ ಹಿಂದೆ ಮಾಡಿದಂಥ ಕ್ಯಾರೆಕ್ಟರ್ಗಿಂತ ಬಹಳ ವಿಭಿನ್ನವಾದಂಥ ಕ್ಯಾರೆಕ್ಟರ ಅಥವಾ ಸೇಮ್ ಒಂದಷ್ಟು ಸಿಮಿಲಾರಿಟಿ ಇರುವಂಥ ಕ್ಯಾರೆಕ್ಟರ? ಯಾವ ರೀತಿ ಇದೆ ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ? All these years which I have acted, say from 1990, 91, so all 35 years I've passed, I've been here in this industry, see in cinema industry. I've done different characters, okay? I've done cop also, different cops. Yeah. But this particular cop, this particular police officer is very different for me, where it has a comic shade. Right. And it has a very serious shade also towards son. He doesn't love, he doesn't like love at all. So if someone says about anything about love, he's like almost all Rudra kind of a person. Rudra Tandavam he does. So and he is behind his son anytime. He is very doubtful what his son is doing. So son is also very scared about his father. So that shade, and towards the second half, we have a very emotional rapport, connecting rapport, father and son. Very good connecting sequences are there, and I really loved and I really enjoyed doing that particular. I've enjoyed doing this particular character. ಮನೆಯಲ್ಲಿ ಒಬ್ರು ಆಂಕರ್ ಸುಮಾ ಮೇಡಮ್ ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರೆ. ಓಕೆ. No, she is somewhere at Bannerghatta. She is there. Okay. She has come to meet her cousins. ಇನ್ನು ಒಂದು ಸಿನಿಮಾ ಬಹಳ ರಿಚ್ ಆಗಿ ಬರಬೇಕು ಅಂತಂದರೆ ಆ ಪ್ರೊಡ್ಯೂಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಆ ಸಿನಿಮಾದಲ್ಲಿ ವಿಜುವಲ್ ಆಗಿ ಟ್ರೀಟ್ ಕೊಡೋದು ಕೂಡ ಪ್ರೊಡ್ಯೂಸರ್. ಸೊ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಟಾಕ್ ಇದೆ. ಈ ಸಿನಿಮಾ ಟಾಕ್ ಬಂದಿರೋದೇ ಈ ಸಿನಿಮಾವನ್ನು ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ನೀವು ಒಪ್ಕೊಳ್ಬೇಕು ಅಂತಂದರೆ ಅಥವಾ ಒಂದು ಸಿನಿಮಾಗೆ ಎಸ್ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ಫ್ಯಾಕ್ಟರ್ ಏನು? ಯಾಕೆ ಒಪ್ಕೊಂಡ್ರಿ? ಯಾಕೆ ಎಸ್ ಅಂತ ಹೇಳಿದ್ರಿ? ಇಲ್ಲ, ಅದೇ ಅನೀಶ್ ಅವ್ರು ಹೇಳ್ದಂಗೆ ಮುಂಚೆ ಅದೊಂದು ಜರ್ನಿ ಇದೆ ನಮ್ದು. ಕ್ರಿಕೆಟ್ ಗ್ರೌಂಡ್ ಇಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಅದು. ಸೊ ಇವರು ಅದೇ ಹೈದರಾಬಾದ್ಗೆ ಹೋಗಪ್ಪ ಜೊತೆನಲ್ಲಿ ಹೋಗೋಣ ಅಂತಿದ್ವಿ. ಸರಿ ನೀನು ಹೋಗಪ್ಪ ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಕೈ ಬಿಟ್ಟೆ. ಇಲ್ಲಿ ಲಾಸ್ಟ್ಗೆ ತೆಲುಗು ಇಂಡಸ್ಟ್ರಿಗೆ ನಾನು ಈಗ ಕೈ ಹಿಡ್ಕೊಂಡು ಇಬ್ಬರು ಜೊತೆನಲ್ಲಿ ನಡ್ಕೊಂಡು ಬರ್ತಿದ್ದೀವಿ. ಅದೊಂದು ಅದೇನೋ ಹೇಳ್ತಾರೆ, ಯೂನಿವರ್ಸ್ದೊಂದು ಕತೆ ಇರುತ್ತೆ, ನಮ್ಮದೇ ಒಂದು ಕತೆ ಇದ್ರೆ ದೇವ್ರದ್ದೊಂದು ಕತೆ ಇರುತ್ತೆ. ಸೊ ದೇವ್ರು ಮಾಡಿರೋ ಕತೆ ಇದಿಲ್ಲ, ಯಾರನ್ನ ಕರ್ಕೊಂಡು ಹೋಗಕ್ಕೆ ಯಾರು ಆಗಲ್ಲ, ಅವ್ರದ್ದೇ ಒಂದು ಕತೆ ಇರುತ್ತಲ್ಲ ಯೂನಿವರ್ಸ್ದು. ಸೊ ಆ ರೀತಿ ಆಯಿತು. ಹಿಂಗೆ ಮಾಡೋಣ ಅಂತ ನಾನು ಅನೀಶ್ ಅವ್ರಿಗೆ ಹೇಳಿದೆ, ಸಿನಿಮಾ ಮಾಡೋಣ. ಸರಿ ನನಗೂ ಒಲವಿದೆ, ಪ್ರೊಡ್ಯೂಸರ್ ಮುಖಾಂತರ ಬರ್ತೀನಿ ಸಿನಿಮಾ ಇಂಡಸ್ಟ್ರಿಗೆ ನಾನು ಅಂದಾಗ ಅವರು ಇರೋದೆಲ್ಲ ಹೇಳಿದ್ರು. ಸಿನಿಮಾ ಇಂಡಸ್ಟ್ರಿ ಈ ಥರ ಇರುತ್ತಪ್ಪ, ಅದೇ ಆಗು ಹೋಗುಗಳ ಬಗ್ಗೆ. ಇಲ್ಲಪ್ಪ ತೊಂದರೆ ಇಲ್ಲ, ನಾನು ದುಡ್ಡು ಹಾಕ್ತೀನಿ, ರೆಡಿಯಾಗಿದ್ದೀನಿ, ಏನೋ ಒಂದು ಪಬ್ಲಿಕ್ ಫೀಲ್ಡಲ್ಲಿ ಮಾಡೋಣ ಅನ್ನೋ ಉದ್ದೇಶದ ಮೇಲೆ ಪ್ರೊಡ್ಯೂಸರ್ ಆಗಿ ಬಂದೆ. ಆಮೇಲೆ ಹಿಂಗೆ ಚಾಮುಂಡಮ್ಮ ದೇವಿ ದರ್ಶನಕ್ಕೆ ಹೋಗುವಾಗ ಸ್ಕ್ರಿಪ್ಟ್ ಹೇಳ್ತಾ ಇದ್ರು. ಹೋಗೋವಾಗ ಸ್ಟಾರ್ಟ್ ಆಯ್ತು, ಅದು ಬರೋವಾಗ ಸರಿ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ. ಆ ಜರ್ನಿಯಲ್ಲೇ ಮುಗೀತದು. ಆ ದೇವಿ ಆಶೀರ್ವಾದ ಈಗಲೂ ಇದೆ, ಮುಂದಕ್ಕೂ ಇರಬೇಕಷ್ಟೇ. ಖಂಡಿತ ಅಲ್ಲಿಂದ ಆರಂಭ ಆಗಿರುವಂತ ಪ್ರತಿಯೊಂದು ಕಾರ್ಯಗಳು ಕೂಡ 100% ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಆಲ್ ರೈಟ್. ಈಗ ಚಾಮುಂಡಮ್ಮನ ಆಶೀರ್ವಾದ ಸಿಕ್ತು. ನವೆಂಬರ್ 14ಕ್ಕೆ ಜನರ ಆಶೀರ್ವಾದ ಕೂಡ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಒಂದು ಸಿನಿಮಾದ ಬಗ್ಗೆ. ಈ ಸಿನಿಮಾದ ಬಗ್ಗೆ ಈಗಾಗಲೇ ಕೇಳಿ ಬಂದಿರುವ ನಿರೀಕ್ಷೆ ಅಂತಂದರೆ ಈ ಸಿನಿಮಾದ ಜೊತೆಗೆ ಒಂದು ಹೊಸ ಪ್ರೊಡಕ್ಷನ್ ಹೌಸ್ ಕೂಡ ಬರ್ತಾ ಇದೆ, ಅದು ಭಾವಪ್ರೀತ ಪ್ರೊಡಕ್ಷನ್ ಹೌಸ್. ಈ ಮುಂದಿನ ಸಿನಿಮಾಗಳು ಯಾವ ರೀತಿಯಾಗಿರುತ್ತೆ? ಈ ಪ್ರೊಡಕ್ಷನ್ ಹೌಸಿಂದ ಯಾವ ರೀತಿಯ ಸಿನಿಮಾಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಈಗ ಇದಕ್ಕೂ ಅಷ್ಟೇ, ಈ ಸಿನಿಮಾಗೂ ಅಕ್ಕ ಏನ್ ಕೇಳುತ್ತೋ ಅದನ್ನ ನಾನು ಕೊಟ್ಟಿದ್ದೀನಿ ಅನ್ಕೊಂತೀನಿ. ಅನೀಶ್ ಅದು ಎಲ್ಲೂ ಕಮ್ಮಿ ಆಗಬಾರ್ದು ಅಂತ. ನನಗೆ ಮ್ಯೂಸಿಕ್ ಮೇಲೆ ತುಂಬಾ ಒಲವು. ಸೊ ಅದಕ್ಕೆ ನಾನು ಇನ್ನೂ ಎಕ್ಸ್ಟ್ರಾ ಹಾಕಿ
ಅದಕ್ಕೆ ಅಂದ್ರೆ ನನ್ನ ಇಂಟ್ರೆಸ್ಟ್, ಪರ್ಸನಲ್ ಇಂಟ್ರೆಸ್ಟ್ ಒಂದು ಮ್ಯೂಸಿಕ್ ಅಂದ್ರೆ ಈಗ ನಮ್ ರಜನಿಕಾಂತ್ ಸರ್ ಆಗ್ಬೋದು. ನಾನು ಭಾಷಾ ಪಿಕ್ಚರ್ ಬಗ್ಗೆ ಹೇಳ್ತೀನಿ. ಒಂದು ಆ ಕೈ ಮೂಮೆಂಟ್ BGM ಅಂತಾರಲ್ಲ, ಆ ಕೈ ಮೂಮೆಂಟ್ ಅಲ್ಲಿ ಹಿಂಗ್ ಅಂತಾರಲ್ಲ ರಜನಿಕಾಂತ್, ಅದು ಅಂದ್ರೆ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಮ್ಯೂಸಿಕ್ ಇಂದ ರಜನಿಕಾಂತ್ ಸರ್ ಇದು ಕೊಡ್ತಲ್ಲ, ಹೈಪ್ ಕೊಡ್ತಲ್ಲ ಅವ್ರಿಗೆ. ನಾವು ಮಾಡೋ ಆಕ್ಟಿಂಗ್ ಒಂದ್ ಕಡೆ ಆದ್ರೆ ಆ BGM ಅನ್ನೋದು ಅಷ್ಟು ಇದು ಮಾಡುತ್ತೆ. ಸೊ ಆನಂದ್ ಅವ್ರಿಗೆ ನನ್ನ ಕಡೆಯಿಂದ ಏನೇನು ಕೊಡಬೇಕು, ದಯವಿಟ್ಟು ಮ್ಯೂಸಿಕ್ ಏನು ಕಮ್ಮಿ ಮಾಡಬೇಡಿ ಅಂತ, ಅದೇ ಆ ಇಂಟ್ರೆಸ್ಟ್ ಮೇಲೆ. ಸೊ ಇವಾಗ ಗ್ಲಾಸ್ ಹಾಕೊಂತಾರೆ ರಜನಿಕಾಂತ್, ಅದಕ್ಕೊಂದು BGM ಬರುತ್ತೆ. ಸುಮ್ಮನೆ ಹಾಕೊಂಡ್ರೆ ಅದು ಅಷ್ಟು ಹೈಲೈಟ್ ಆಗಲ್ಲ ನನ್ನ ಪ್ರಕಾರ, ಇದು ನನ್ನ ಉದ್ದೇಶ. ಸೊ ಆ ಮ್ಯೂಸಿಕ್ ಅದನ್ನ ಅಷ್ಟು ಹೈಲೈಟ್ ಮಾಡಿದೆ ಅಂತ ನಂಬ್ತೀನಿ. ಎನ್ಹಾನ್ಸ್ ಆಗಬೇಕು. ಕರೆಕ್ಟ್. ನೋಡೋದ್ರಲ್ವಾ, ಲವ್ OTP ಸಿನಿಮಾದಲ್ಲಿ ಏನೇನ್ ಇದೆ ಅನ್ನೋದನ್ನ ಈಗಾಗಲೇ ಟೀಮ್ ಎಲ್ಲರೂ ಕೂಡ ಮಾತಾಡಿದ್ದಾರೆ, ಅದನ್ನ ಹೇಳಿದ್ದಾರೆ ಕೂಡ. ಈ ಸಿನಿಮಾದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಡ್ರಾಮಾ ಇದೆ, ಸಾಂಗ್ಸ್ ಇದೆ, ಬ್ಯೂಟಿಫುಲ್ ಆದಂತಹ ಲೊಕೇಶನ್ಸ್ ಇದೆ, ಅದರ ಜೊತೆಯಾಗಿ ಒಂದಷ್ಟು ಒಳ್ಳೆ ಕಥೆ ಕೂಡ ಇದೆ, ಅದರ ಜೊತೆಯಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಇದೆಲ್ಲವೂ ಇರುವಂತಹ ಫ್ಯಾಮಿಲಿ ಪ್ಯಾಕೇಜ್ ಆಗಿರುವಂತಹ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಾ ಇದೆ. ಮಿಸ್ ಮಾಡಿದೆ November 14ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದನ್ನ ವೀಕ್ಷಿಸಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.